ಸರ್ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್, ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ 4 ಜನ ಯಾತ್ರಿಗಳು. ನಮಸ್ಕಾರ, ನನ್ನ ಸಹೋದ್ಯೋಗಿಗಳ ಅಂತ ಗುರು ಸರ್, ನಮಸ್ಕಾರ ಗುರುಪ್ರಸಾದ್ ಅವ್ರಿಗೆ, ಪ್ರಸಾದ್ ಅವ್ರಿಗೆ ಅಂಡ್ ಎಲ್ಲ ಕರ್ನಾಟಕ ವೀಕ್ಷಕರಿಗೆ, ಮುಖ್ಯವಾಗಿ ಸ್ಟೂಡೆಂಟ್ಸ್ಗೆ ನಾನು ಇಲ್ಲಿ 2-3 ಇಂಪಾರ್ಟೆಂಟ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೇನೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವನ್ ಸ್ಪೇಸ್ ಸೈನ್ಸ್ಗೆನೆ ಒಂದು ಒಂಥರ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ಸುನೀತಾ ವಿಲಿಯಮ್ಸ್ಗೆ ತುಂಬಾ ಜಾಸ್ತಿ ದಿನ ಇರೋರು ಇದ್ದಾರೆ. ವರ್ಲ್ಡ್ ರೆಕಾರ್ಡ್ ಇರೋದು 397 ಡೇಸ್ ಕಂಟಿನ್ಯೂಸ್ ಆಗಿದ್ದಾರೆ ಅಮೆರಿಕನ್. ಅದಕ್ಕಿಂತ ಒಂದು ವರ್ಲ್ಡ್ ರೆಕಾರ್ಡ್ ರಷ್ಯನ್ ಇದೆ, 2 times 3 times ಸೇರಿಸಿ ಕ್ಯುಮ್ಯುಲೇಟಿವ್ 4400+ ಡೇಸ್ ಇದ್ದಾರೆ. ಅಂದ್ರೆ ಇಟ್ ಇಸ್ ನಾಟ್ ದಟ್ ತುಂಬಾ ಡಿಫಿಕಲ್ಟ್. ಸುನೀತಾ ಅವ್ರಿಗೆ ಏನಾಯ್ತು ಪಾಪ ಅಂದ್ರೆ, ಐ ವಿಲ್ ಗೋ ಅಂಡ್ ಕಮ್ ಬ್ಯಾಕ್ ಇನ್ ಒಂದು 5-6 ದಿನ ಬಂದ್ಬಿಡ್ತೀನಿ ಒಂದು ಕಾನ್ಸೆಪ್ಟ್ ಇರುತ್ತೆ. ಸಡನ್ ಆಗಿ 1 ತಿಂಗಳಾಯ್ತು, 2 ತಿಂಗಳಾಯ್ತು, ಆಂಗ್ಸೈಟಿ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ. ಒಂದು ಎರಡನೇದು, ಆಂಗ್ಸೈಟಿ ಡಿಸಾರ್ಡರ್ ಆದಾಗ ಬೋನ್ಸ್ ವೀಕ್ ಆಗುತ್ತೆ, ಪ್ಲಸ್ ಮಸಲ್ಸ್ ವೀಕ್ ಆಗುತ್ತೆ, ಈ ತರ ಪ್ರಾಬ್ಲಮ್ ಆಗುತ್ತೆ. ನಾನು 2015 ಅಲ್ಲಿ ಆಸ್ ಎ ಟ್ರೈನರ್ ಐ ವೆಂಟ್ ಟು ಝೀರೋ ಗ್ರಾವಿಟಿ ಫ್ಲೈಟ್ ಫ್ರಮ್ ರಷ್ಯಾದಿಂದ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅಲ್ಲಿ ಅದರಲ್ಲೇನೆ ಟ್ರೈನರ್ ತರ ಏನೈತೆ, ನಾವು ಆಕಾಶಕ್ಕೆ ಹೋಗಿ ಝೀರೋ ಗ್ರಾವಿಟಿ ಫೀಲ್ ಮಾಡಿ ಮತ್ತೆ ಬಂದ್ಬಿಡ್ತೀವಿ. ಅದೆಲ್ಲ ಜಸ್ಟ್ ಒಂದು 2.5 hours. ಈ 2.5 hours ಅಲ್ಲೇ ನನಗೆ ಎಷ್ಟು ಆಂಗ್ಸೈಟಿ ಇತ್ತು, ಟಿಲ್ ಬರೋವರೆಗೂ ಲ್ಯಾಂಡ್ ಆದ್ಮೇಲೆ ಕೂಡ ಸ್ವಲ್ಪ ದಟ್ ಮೋಷನ್ ಸಿಕ್ನೆಸ್ ಆ ತರ ಇತ್ತು. ನೀವು ಎಷ್ಟೋ ಸರಿ ಅಬ್ಸರ್ವ್ ಮಾಡಿರ್ಬೋದು. ಸಪೋಸ್ ಅಮೆರಿಕಾದಿಂದ ಇಲ್ಲಿ ಬಂದಾಗ 17 hours 16 hours ಬಂದಾಗ ನಿಮ್ಗೆ ತುಂಬಾ ಏನಪ್ಪಾ 1 or 2 days ನಿಮ್ಗೆ ಇದಾಗತ್ತೆ ನೋಡಿ, ಜೆಟ್ ಲ್ಯಾಗ್. ಅದೇ ತರ ಇವ್ರಿಗೆ ಮೋಷನ್ ಸಿಕ್ನೆಸ್ ಪ್ರಾಬ್ಲಮ್ ಬರುತ್ತೆ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಸೆಕೆಂಡ್ ಥಿಂಗ್ ಏನಾಗುತ್ತೆ ಅವ್ರಿಗೆ ಅಂದ್ರೆ, ಟು ರಿಕವರಿ ಮಾಡಕ್ಕೆ ಅಟ್ಲೀಸ್ಟ್ 45 days ಏವಿಯೇಷನ್ ಡಾಕ್ಟರ್ಸ್ ಹೇಳಿರೋದು, ಮಿನಿಮಮ್ 45 days to 2 months ಬೇಕಾಗುತ್ತೆ ರಿಕವರ್ ಆಗೋದಕ್ಕೆ. ಈಗ ಲ್ಯಾಂಡ್ ಆಗಿ 45 days ಬೇಕು ಅವ್ರು ಇಲ್ಲಿನ ವಾತಾವರಣಕ್ಕೆ ಸೆಟ್ ಆಗೋದಕ್ಕೆ. ಮಿನಿಮಮ್ ಇದು ಡಿಪೆಂಡ್ಸ್ ಆನ್ 2 things ಮೇಡಮ್. ಒಂದು ಏಜ್ ಫ್ಯಾಕ್ಟರ್, ಇನ್ನೊಂದು ಶಿ ಇಸ್ ಆಲ್ಮೋಸ್ಟ್ 60, ವೆರಿ ಕ್ಲೋಸ್ ಟು 60 years. ಸೊ ಅವ್ರು ಜಾಸ್ತಿ ಕೇಳಿ ತೊಗೊಳುತ್ತೆ. ಆನ್ ದ ಅದರ್ ಹ್ಯಾಂಡ್ ಇಫ್ ಯು ಟೇಕ್ ನಮ್ಮ ಅಲೆಂಡರ್ ತಗೊಂಡ್ರೆ ಶಿ ಇಸ್ ಎಟ್ 47 years, ಹಿ ಮೇ ರಿಕವರ್ ವೆರಿ ಫಾಸ್ಟ್. ಸೊ ಇದೊಂದು ಅವ್ರಿಗೆ ಏನಾಗುತ್ತೆ ಅಂದ್ರೆ, ಜೀರೋ ಗ್ರಾವಿಟಿ ನಮ್ಮ ಮನಸ್ಸಿನ ಶಕ್ತಿ ಏನ್ ಮಾಡುತ್ತೆ, ಎಷ್ಟು ಕಳಿಸ್ಬೇಕು ಶಕ್ತಿ ಅಂತ ಗೊತ್ತಿರುತ್ತೆ. ಯಾವ್ದೋ ಒಂದು ಕಬ್ಬಣ ಎತ್ತಬೇಕು, ಯಾವ್ದೋ ಒಂದು ಲೋಡ್ ನೀರಿನ ಲೋಡ್ ತಗೋಬೇಕು, ಅದಕ್ಕೆ ಪ್ಲಾನ್ ಆಗಿರುತ್ತೆ. ಇವಾಗ ಸಡನ್ಲಿ ನಾವು ಝೀರೋ ಗ್ರಾವಿಟಿ ಎಲ್ಲ ಕಮ್ಮಿ ತಗೊಳುತ್ತೆ, ಮೂವ್ ಮಾಡ್ತಾ ಹೊಟ್ಟೋಗ್ತೀವಿ. ಇದನ್ನ ನಾವು ವಾಪಸ್ ಬಂದಾಗ ಕೈಯಲ್ಲಿ ಲಿಫ್ಟ್ ಮಾಡಕ್ಕಾಗಲ್ಲ, ಆ ತರ ಫೀಲಿಂಗ್ ಬರ್ತಾ ಇರುತ್ತೆ. ನಡೆಯೋದಕ್ಕೆ ತುಂಬಾ ಕಷ್ಟ. ಅದಕ್ಕೆ ನೀವು ಮಗು ತರ ಎತ್ಕೊಂಡ್ಬಂದ್ರು, ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರಲ್ಲ, they will move it and then first they will take it to lab and then they can only see in glass. ಸೊ ಮಾತಾಡ್ಬೋದು, ಎಲ್ಲೇ ತೊಂದರೆ ಇಲ್ಲ, ಬಟ್ ಅವ್ರಿಗೆ ರಿಕವರಿ ಆಗಿದ್ರೆ ರಿಯಲಿ ಸಮ್ ಟೈಮ್ ತಗೊಳುತ್ತೆ. ಇಟ್ಸ್ ವೆರಿ ಚಾಲೆಂಜಿಂಗ್. ಇಲ್ಲಿ ನಿನ್ನೆ ಒಂದು ಯಾವುದೋ ಬಿಗ್ ಇನ್ಸ್ಟಿಟ್ಯೂಟ್ಗೆ ಒಂದು ಇದು ಕೊಡ್ತಾ ಇದ್ದೆ, ಟಾಕ್ ಕೊಡ್ತಾ ಇದ್ದೆ. ಅಲ್ಲಿ ಅದೇ ಹೇಳಿದೆ, ತುಂಬಾ ಇಂಟ್ರೆಸ್ಟಿಂಗ್. ಐ ವಾಂಟ್ ಟು ವೀಕ್ಷಕ ಗೊತ್ತಾಗಲಿ ಅಂತ ಹೇಳ್ತೀನಿ. ಇದು ಸ್ಟೇಷನ್ 400 kilometers. ಇಟ್ ಇಸ್ ಮೂವಿಂಗ್ ಅಟ್ ದ ರೇಟ್ ಆಫ್ ಆಲ್ಮೋಸ್ಟ್ 20,000 kilometers in 1 hour. 400 kilometers ಇಂದ ಭೂಮಿಗೆ ಬರೋಕ್ಕೆ ಯಾಕೆ 17 ಗಂಟೆ ಬೇಕು ಅಲ್ವಾ? ಒಳ್ಳೆ ಪ್ರಶ್ನೆ ಅಲ್ವಾ? ಇಟ್ ಇಸ್ ನಾಟ್ ಲೈಕ್ ದಟ್. ನಿಮ್ಮ ಭೂಮಿ ಮೇಲೆ ಆದ್ರೆ 400 kilometers ಬ್ಯಾಂಗ್ಳೂರಿಂದ ಚೆನ್ನೈ ಇಟ್ಕೊಳ್ಳಿ, ಸುಮ್ಮನೆ ಹೊಟ್ಟೋಗ್ತೀವಿ ಕಾರಲ್ಲಿ. ಇಟ್ ಇಸ್ ನಾಟ್ ಲೈಕ್ ದಟ್. ಇದು 28,000 kilometers ಸ್ಪೀಡ್ ತಿರುಗ್ತಾ ಇರುತ್ತೆ. ಈ ವೆಹಿಕಲ್ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಇದನ್ನ ಫಸ್ಟ್ ಅನ್ಡಾಕಿಂಗ್ ಮಾಡ್ತಾರೆ. ಆ ಡಾಕಿಂಗ್ ಮಾಡಿ ಸಪರೇಟ್ ಮಾಡಿ ಇದ್ರದ್ದು ಸೇಮ್ ಸ್ಪೀಡ್ ಇರುತ್ತೆ, ರಿಲೇಟಿವ್ ಮೋಷನ್ 0 ಇರುತ್ತೆ. ಇದನ್ನೇನ್ ಮಾಡ್ತಾರೆ, ಐದರ್ ಇನ್ಕ್ರೀಸ್ ದ ಸ್ಪೀಡ್ ಆರ್ ಡಿಕ್ರೀಸ್ ಮಾಡಿ 2 ಸಪರೇಟ್ ಆಗ್ತಾ ಹೋಗುತ್ತೆ. ಇದು ಮಾಡಿ 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 ಕಕ್ಷೆಯಲ್ಲಿ ಹೋಗಿ ಹೋಗಿ ಕೀಪ್ ರೆಡ್ಯೂಸಿಂಗ್ ಇಟ್. ಹೀಗೆ ಮಾಡ್ತಾ ಮಾಡ್ತಾ ರೆಟ್ರೋ ರಾಕೆಟ್ ಫೇರ್ ಮಾಡಿ ಸ್ಲೋ ಮಾಡಿಸ್ತಾರೆ. ಸ್ಲೋ ಮಾಡಿದ್ರೆ ಆರ್ಬಿಟ್ ಸ್ಲೋ ಆಗ್ತಾ ಹೋಗುತ್ತೆ. ಅವಾಗ ಇಟ್ ಸ್ಟಾರ್ಟ್ಸ್ ಕಮಿಂಗ್ ಡೌನ್. ಇವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ರೋಡಲ್ಲಿ ಹೋಗಿ ನೋಡಿದ್ರೆ ಅವ್ನ ಆಕಾಶ ತರ ಕಾಣುತ್ತೆ ಅಷ್ಟೇ. ಬಟ್ ಅದೇ ಸೈಂಟಿಸ್ಟ್ ದೇರ್ ಸೋ ಮೆನಿ ಲೇಯರ್ಸ್ ಇರುತ್ತೆ. ಒನ್ಲಿ ಫಸ್ಟ್ ಈಸ್ ಕಾಲ್ಡ್ ಲೈಕ್ ಟ್ರೋಪೋಸ್ಫಿಯರ್ ಇಸ್ ದೇರ್, ಸ್ಟ್ರಾಟೋಸ್ಫಿಯರ್ ಐ ಬೀನ್, ನಾನೇ ಹೋಗಿದ್ದೀನಿ ಸ್ಟ್ರಾಟೋಸ್ಫಿಯರ್. ಅದಕ್ಕೆ ಸ್ಟ್ರಾಟೋಸ್ಫಿಯರ್ ಲೇಯರ್, ಅದಾದ್ಮೇಲೆ ಮೆಸೋಸ್ಫಿಯರ್ ಬರುತ್ತೆ, ಅದಾದ್ಮೇಲೆ ಗಿಲ್ಸ್ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ನಮ್ಮ ಗುರುಪ್ರಸಾದ್ ಹೇಳಿದ್ರ, ಇದು ಟೆಂಪರೇಚರ್ ಗೋ ಟು 1600 degrees. ಯಾವಾಗ ಅಂದ್ರೆ ರೀ ಎಂಟ್ರಿ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾಯಿಂಟ್. 9 ತಿಂಗಳಿದ್ರಲ್ಲ, ಅದಕ್ಕಿಂತ ಜಾಸ್ತಿ ಆಂಗ್ಸೈಟಿ ಆಗೋ ಈ 4 ಜನಕ್ಕೆ ರೀ ಎಂಟ್ರಿ ಆಗುವಾಗ ಎಷ್ಟೋ ಎಕ್ಸ್ಪ್ಲೋಷನ್. ಕಲ್ಪನಾ ಚಾವ್ಲಾ ಆಗಿದ್ದು ಅಲ್ಲೇನೆ. ರೀ ಎಂಟ್ರಿ ಆಗುವಾಗ ದೇ ಆರ್ ಪಾಸ್ ಥ್ರೂ ಎ ಮೆಸೋಸ್ಫಿಯರ್ ನಾಕ್ಸಿಲೂಸೆಂಟ್ ಕ್ಲೌಡ್ಸ್ ಅಂತ ಇರುತ್ತೆ. ಈ ಕ್ಲೌಡ್ಸ್ ಇದೆಯಲ್ಲ, ಇದು ಥಿಕ್ ಲೇಯರ್. ಅದು ಬರೋವಾಗ ಈ ಘರ್ಷಣೆಯಿಂದ ಸುಟ್ಟೋಗ್ಬಿಡುತ್ತೆ. ಇದೇ ತುಂಬಾ ಜನ ತುಂಬಾ ಫೇಲ್ ಆಗುತ್ತೆ. ನೀವು ರಾತ್ರಿ ಹೊತ್ತು ಅಬ್ಸರ್ವ್ ಮಾಡಿ ನೋಡಿದ್ರೆ, ಶೂಟಿಂಗ್ ಸ್ಟಾರ್ಸ್ ಅಂತ ಹೇಳಿ ಉಲ್ಕಾಯಿಗಳು ಅಂತ ಕೇಳ್ತೇವೆ. ರಾತ್ರಿ ನೋಡಿದಾಗ ಏನೋ ಬೆಂಕಿ ಬಂತು ಅಂತ ಹೇಳ್ತೀವಲ್ಲ, ಇದೆಲ್ಲ ಕ್ಷುದ್ರ ಇರಲಿ ಅಥವಾ ಹಳೆ ಯಾವ್ದನ್ನ ಯೂಸ್ಡ್ ಸ್ಪೇಸ್ಶಿಪ್ ವಾಪಸ್ ಬರುವಾಗ ಪಾಸ್ ಥ್ರೂ ಆಗ ಸುಟ್ಟೋಗುತ್ತೆ. ಇದು ಮೋಸ್ಟ್ ಡೇಂಜರಸ್ ಅಂಡ್ ಚಾಲೆಂಜಿಂಗ್ ಜಾಬ್ ಫಾರ್ ಎನಿ ಆಫ್ ದಿ ಆಸ್ಟ್ರೋನಾಟ್ಸ್. ಅಲ್ಲಿ ದಾಟಿದ್ರು ಅಂದ್ರೆ ದೇ ಆರ್ ಸೇಫ್. ಯಾವಾಗ ಅವ್ರು 10-12 kilometers ಬಂದ್ಬಿಡ್ತಾರೆ, ಅಟ್ಮಾಸ್ಫಿಯರ್ ಇದೆ, ಆವಾಗ ಪ್ಯಾರಾಶೂಟ್ ಓಪನ್ ಮಾಡಿದ್ರೆ, ಪ್ಯಾರಾಶೂಟ್ ಮುಂಚೆ ಓಪನ್ ಮಾಡಕ್ಕಾಗಲ್ಲ. ಪ್ಯಾರಾಶೂಟ್ ಓಪನ್ ಮಾಡಿದಾಗ ದೆನ್ ಸ್ಲೋಲಿ ಗೋ ಅಂಡ್ ಲ್ಯಾಂಡ್.
ಇವರು ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡುತ್ತದು. ಎಕ್ಸಾಕ್ಟ್. ಈಗ ಅಮೆರಿಕನ್ ಟೆಕ್ನಾಲಜಿ ನೀರಲ್ಲಿ ಇಳಿಸ್ತಾರೆ, ರಷ್ಯನ್ಸ್ ಹಂಗಲ್ಲ, ರಷ್ಯನ್ಸ್ ಲ್ಯಾಂಡ್ ಮೇಲೆ ಇಳಿಸ್ಬಿಡ್ತಾರೆ. ಓ ರಷ್ಯನ್ಸ್ ಇನ್ನೂ ಅಡ್ವಾನ್ಸ್. ಅಂದ್ರೆ ಏನೇನು ಹೇಳೋದು, ಅವರು ಕಜಾಕಿಸ್ತಾನ್ ಅಲ್ಲಿ ಒಂದು ಕಾಸ್ಮೋಡ್ರಮ್ ಅನ್ನೋ ಜಾಗ ಇದೆ, ಅಲ್ಲಿ ಇಳಿಸ್ತಾರೆ. ಅಲ್ಲಿಗೆ ಸಮುದ್ರ ಇಲ್ಲ, ಅಲ್ಲಿ ಲ್ಯಾಂಡ್ ಅಷ್ಟು ಪವರ್ಫುಲ್ ದೇ ಆರ್. ಸೊ ಈ ಒಂದು ನೆಕ್ಸ್ಟ್ 45 days ಶಿ ವಿಲ್ ರಿಕವರ್, ನೋ ಪ್ರಾಬ್ಲಮ್. ಇಸ್ ನಾಟ್ ಫಸ್ಟ್ ಟೈಮ್ ಶಿ ಇಸ್ ಗೋಯಿಂಗ್, ಆಲ್ರೆಡಿ ಹೋಗಿದ್ದಾರೆ. ಹೌದು, ಥರ್ಡ್ ಟೈಮ್ ಅವ್ರು ಹೋಗ್ತಾ ಇರೋದ್ರಿಂದ ಈ ಹಿಂದಿನ 2 ಬಾರಿ ಹೋಗಿ ಬಂದಂತಹ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದೇ ಅವರು ಲ್ಯಾಂಡ್ ಆದ ತಕ್ಷಣ, ಅವ್ರನ್ನ ನೋಡಿದ ತಕ್ಷಣ ಆ ಒಂದು ಫೀಲೇ ಅನ್ಸೋದಿಲ್ಲ, ಫುಲ್ ಟಯರ್ಡ್ ಆಗಿದ್ದಾರೆ ಅನ್ನೋದು. ನಗ್ನಗ್ತಾ ಎಲ್ಲರ ಹತ್ರ ಕೈ ಬೀಸ್ತಾ ಆರಾಮಾಗಿದ್ದಾರೆ ಅನ್ನೋದು ಅವ್ರು ಈ ಹಿಂದೆ 2 ಬಾರಿ ಏನ್ ಹೋದ್ರು ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಾಣಿಸ್ತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.